ಹಾಯ್ ಎಲ್ರಿಗೂ, ಇದು ಮಂಡೇ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಮ ಅತ್ತೆ ಅವರು ಹೊರಗಡೆ ನೀರೆಲ್ಲ ಹಾಕಿ ಬಳಿತಾ ಇದ್ದಾರೆ. ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಅದಾದ ನಂತರ ಹೊಸ್ತಿಲಿಗೆ ಅರಿಶಿಣ ಎಲ್ಲ ಹಚ್ಚಿ ರಂಗೋಲಿ ಹಾಕ್ಬೇಕಂತೇಳಿ ಇಲ್ಲಿ ಅರಿಶಿಣ ಹಚ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಜನ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ, ನನಗೂ ಸಪೋರ್ಟ್ ಮಾಡಿದಾಗಿರುತ್ತಲ್ವ. ಹೊಸ್ತಿಲಿಗೆ ಇವಾಗ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ ರಂಗೋಲಿ ಪೆನ್ಸಿಲಿಂದ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗ ರಂಗೋಲಿ ಪುಡಿಯಿಂದ ಹಾಕಿದರೆ ಅವನ್ನೆಲ್ಲ ಕೆಡಿಸ್ಬಿಡ್ತಾನೆ. ಹಾಗಾಗಿ ಪೆನ್ಸಿಲನ್ನು ನೀರಲ್ಲಿ ಅದ್ಬಿಟ್ಟು ಹೊಸ್ತಿಲಿಗೆ ಪೆನ್ಸಿಲಿಂದನೇ ಹಾಕ್ತೀನಿ. ಅದಾದರೆ ಆರಿದ ಮೇಲೆ ಒರೆಸಿಟ್ಟು ಕೂಡ ಹೋಗಲ್ಲಲ್ವ, ಅದಕ್ಕೋಸ್ಕರ. ಇದು ಇವತ್ತಿನ ರಂಗೋಲಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಬೆಳಿಗ್ಗೆ ಟಿಫನ್ ಬಾಕ್ಸ್ ಆಗಿ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತೇಳಿ ಅವಲಕ್ಕಿಯನ್ನು ನೆನೆಸಿಟ್ಟಿರೋ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂಥೇಳಿ ಒಂದು ಬಾಣಲೆ ಇಟ್ಟು ಅದರಲ್ಲಿ ಕರಿಬೇವು, ಸಾಸಿವೆ, ಶೇಂಗಾ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಬೇಯ್ದಾದ್ಮೇಲೆ ಅದರಲ್ಲಿ ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು, ಆಮೇಲೆ ಅದರಲ್ಲಿ 2 ಟೊಮೊಟೊನ ಹಾಕ್ಕೊಂಡು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು, ಬೇಯ್ದಾದ ನಂತರ ನೆನೆಸಿಟ್ಕೊಂಡಿರೋ ಅವಲಕ್ಕಿ ಹಾಕ್ಕೊಂಡು ತಿರ್ಸ್ಕೊಂಡ್ರೆ ಒಂದು 2 ನಿಮಿಷ ಅದಕ್ಕೆ ತಟ್ಟೆ ಮುಚ್ಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ಅದರಲ್ಲಿ ನಾವು ನೆನೆಸ್ಕೊಂಡಿರೋ ಅವಲಕ್ಕಿನ ನೀರೆಲ್ಲ ತೆಗೆದು ಚೆನ್ನಾಗಿ ಡ್ರೈ ಆಗೋ ಥರ ಎತ್ತಿಟ್ಕೊಂಡು ಅವಲಕ್ಕಿನ ನೀರೆಲ್ಲ ಸಪ್ರೇಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ್ದಾದ್ಮೇಲೆ ನೋಡಿ, ಈ ಥರ ಎಲ್ಲ ಅವಲಕ್ಕಿನ ಸಪ್ರೇಟಾಗಿ ತೆಗೆದಿದ್ದೀನಿ. ಇವಾಗ 5 ನಿಮಿಷ ಕುದಿಯೋಕ್ಕಿಟ್ಟಿದ್ದೆಲ್ಲ ಅದನ್ನು ಚೆನ್ನಾಗಿ ಬೆಂದಿದೆ. ಇನ್ನೊಂದು ಸಲ ಅದನ್ನು ಕಲಿಸ್ಕೊಂಡ್ರೆ ಗೊಜ್ಜು ರೆಡಿನೇ ಆಗಿರುತ್ತೆ. ಅದರಲ್ಲಿ ನಾವು ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಅವಲಕ್ಕಿ ಒಗ್ಗರಣೆ ರೆಡಿ ಆಗುತ್ತೆ. ಇದರಲ್ಲಿ ಎಲ್ಲ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಒಗ್ಗರಣೆ ರೆಡಿನೇ ಆಗೋಗುತ್ತೆ. ಹಾಗೆ ನಮ್ಮ ಮನೆಯವರು 2 ದಿನದಿಂದ ರವೆ ದೋಸೆ ಮಾಡು ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಅವ್ರ ಮನೇಲಿದ್ದರು, ಅದಕ್ಕಾಗಿ ಅದನ್ನು ಮಾಡಿಬಿಡೋಣ ಅಂಥೇಳಿ ಈ ಕಡೆ ನೆನೆಸಿಟ್ಟಿರೋ ಅವಲಕ್ಕಿನ 1 ಕಪ್ಪಷ್ಟು ತೊಗೊಂಡು ಅದರಲ್ಲಿ ಸ್ವಲ್ಪ ಮೊಸರು, ಹಾಗೆ ಸೂಜಿ ರವೆ, ಅದು 1 ಕಪ್ಪಷ್ಟು ಸೂಜಿ ರವೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಗ್ರೈಂಡ್ ಮಾಡಿಕೊಂಡ್ರೆ ರವೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ಥರ ಸಣ್ಣದಾಗಿ ಮಿಕ್ಸರ್ ಹಾಕ್ಕೊಂಡ್ರೆ ನಮಗೆ ರವೆ ದೋಸೆ ಹಿಟ್ಟು ರೆಡಿನೇ ಆಗೋಗುತ್ತೆ. ಅದರಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಹಾಕಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಹಾಕಿಟ್ರೆ ಎಲ್ಲ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ಒಂದು 10-15 ನಿಮಿಷ ಆದಮೇಲೆ ನಾನು ಇಲ್ಲಿ ದೋಸೆಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅದರ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಾಕ್ಕೋಬೇಕು. ಸ್ವಲ್ಪ ನೀರು ಇದ್ದರೆ ದೋಸೆ ಅನ್ನೋದು ಕ್ರಿಸ್ಪಿಯಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ, ಎಷ್ಟು ತೆಳ್ಳಗೆ ಬರ್ತಾಯಿದೆ ಅಂತ. ಇದನ್ನು ನಾನು ತಿರುವು ಹಾಕ್ಕೊಂಡ್ರೆ ನೋಡಿ ಈ ಥರ ಸಿಗುತ್ತೆ. ಇದು ದೋಸೆ ಕೂಡ ರೆಡಿ ಆಯಿತು ನೋಡಿ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯವಾಯಿತು.